ಸ್ನೇಹಿತರೆ, ರಾಜಕೀಯ ಅಂದ್ರೆ ಮುದುಕರ ಆಟ, ಅನುಭವ ಬೇಕು, ಕೂದಲು ಹಣ್ಣಾಗಿರ್ಬೇಕು ಅನ್ನೋ ಡೈಲಾಗ್ಗಳನ್ನು ನಾವು ಕೇಳ್ತಾನೆ ಇರ್ತೀವಿ. ಆದರೆ ಹಿಮಾಲಯದ ಮಡಿಲಲ್ಲಿ ಆ ಡೈಲಾಗ್ ಈಗ ಹಳೆಯದಾಗಿದೆ. ಅಲ್ಲಿ ಅಕ್ಷರಶಃ ಒಂದು ಪೊಲಿಟಿಕಲ್ ಭೂಕಂಪನೆ ನಡೆದು ಹೋಗಿದೆ. ಜಸ್ಟ್ ಇಮ್ಯಾಜಿನ್, ಕೇವಲ 35 ವರ್ಷದ ಒಬ್ಬ ಮಾಜಿ ಹಿಪ್ ಹಾಪ್ ರ್ಯಾಪರ್, ಕರ್ನಾಟಕದಲ್ಲಿ ಎಜುಕೇಷನ್ ಮಾಡಿ ಹೋಗಿರೋರು ಇವತ್ತು ದೇಶದ ಪ್ರಧಾನಮಂತ್ರಿಯಾಗಿದ್ದಾರೆ. ಎಸ್, ನೇಪಾಳದ ಯುವಕ ಬಾಲೇಂದ್ರ ಶಾ ಅಲಿಯಾಸ್ ಬಾಲೆನ್ ಶಾ ಇವತ್ತು ನೇಪಾಳದ ಮೋಸ್ಟ್ ಪವರ್ಫುಲ್ ಪರ್ಸನ್, ನೇಪಾಳದ ಪ್ರೈಮ್ ಮಿನಿಸ್ಟರ್ ಆಗ್ತಿದ್ದಾರೆ. ಅವರು 36 ವರ್ಷದ ಹುಡುಗ ಕ್ರಾಂತಿಯನ್ನೇ ಮಾಡಿದಾರಲ್ಲಿ. 4 ಬಾರಿ ಪ್ರಧಾನಿಯಾಗಿದ್ದ ನೇಪಾಳದ ರಾಜಕೀಯ ಭೀಷ್ಮ, ಮಾಜಿ ನಕ್ಸಲ್, ಭಾರತ ವಿರೋಧಿ, ಚೀನಾದ ಪ್ರಿಯ KP ಶರ್ಮಾ ಒಲಿಯನ್ನ 35 ವರ್ಷದ ಯುವಕ ಮಣ್ಣು ಮುಗಿಸಿದ್ದಾರೆ. ಕೇವಲ ನೇಪಾಳದ ಸುದ್ದಿಯಲ್ಲ ಇದು, ಇಡೀ ಸೌತ್ ಏಷ್ಯಾಗೆ ದೊಡ್ಡ ವಾರ್ನಿಂಗ್ ಬೆಲ್. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ. ಈ ರೀತಿ ಕೆಲವೇ ತಿಂಗಳ ಹಿಂದೆ ಬಾಂಗ್ಲಾದಲ್ಲೂ ವಿದ್ಯಾರ್ಥಿಗಳು ದಂಗೆ ಇದ್ದಿದ್ರಲ್ಲ, ದಶಕಗಳ ಕಾಲ ಆಳಿದ್ದ ಶೇಖ್ ಹಸೀನಾರನ್ನ ದೇಶ ಬಿಟ್ಟು ಓಡಿಸಿದ್ರಲ್ಲ. ಆದ್ರೆ ಎಲೆಕ್ಷನ್ ನಲ್ಲಿ ಅವರನ್ನ ಜನ ಮೂಸಿನ ನೋಡಿಲ್ವಲ್ಲ, ಅಧಿಕಾರ ಹಿಡಿಯಕ್ಕೆ ಆಗ್ಲಿಲ್ವಲ್ಲ. ಹಳೆಯ ಪಕ್ಷ BNP ಅಧಿಕಾರಕ್ಕೆ ಬಂತಲ್ವಾ? ಯಾಕೆ? ನೇಪಾಳದಲ್ಲಾಗಿದ್ದು ಬಾಂಗ್ಲಾದಲ್ಲಿ ಯಾಕಾಗ್ಲಿಲ್ಲ? ಏನ್ ಡಿಫ್ರೆನ್ಸ್ ಇದೆ ಅಲ್ಲಿ? ಅದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ. ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಬಾಲೆನ್ ಶಾ ಮತ್ತು ನೇಪಾಳಿ ಯುವಕರು ಮಾಡಿದ ಮಾಸ್ಟರ್ ಪ್ಲಾನ್ ಏನು ಅಂತ. ಬನ್ನಿ ಇದೆಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ಮಕ ಚಾನಲ್, ನಾನು ಅಮರ್ ಪ್ರಸಾದ್. ರ್ಯಾಪರ್ ಟು ಪ್ರಧಾನಿ. ಸ್ನೇಹಿತರೆ, ಬಾಲೆನ್ ಶಾ ಪೂರ್ತಿ ಹೆಸರು ಬಾಲೇಂದ್ರ ಶಾ, ಜಸ್ಟ್ 35 ವಯಸ್ಸು. 1990 ಏಪ್ರಿಲ್ 27ನೇ ತಾರೀಕು ಕಾಠ್ಮಂಡುನಲ್ಲಿ ಹುಟ್ಟಿದ್ರು. ತಂದೆ ಒಬ್ಬ ಆಯುರ್ವೇದಿಕ್ ಡಾಕ್ಟರ್. ಆದರೆ ಮಗನ ಇಂಟ್ರೆಸ್ಟ್ ಇದ್ದಿದ್ದು ಮ್ಯೂಸಿಕ್ನಲ್ಲಿ. ಪಾಲಿಟಿಕ್ಸ್ಗೆ ಬರೋ ಮುಂಚೆ ಅವರು ನೇಪಾಳದ ಅಂಡರ್ ಗ್ರೌಂಡ್ ಹಿಪ್ ಹಾಪ್ ಮ್ಯೂಸಿಕ್ನಲ್ಲಿ ಸೆನ್ಸೇಷನ್ ಆಗಿದ್ರು. 9ನೇ ಕ್ಲಾಸ್ನಲ್ಲೇ ಸಡಕ್ ಬಾಲಕ್ ಅಂತ ಹಾಡನ್ನ ಬರೆದಿದ್ರು. 2013ರಲ್ಲಿ ರಾ ಬಾರ್ಸ್ ಅನ್ನೋ ಯೂಟ್ಯೂಬ್ ರ್ಯಾಪ್ ಬ್ಯಾಟಲ್ ಗೆದ್ದು ರಾತ್ರಿ ಸ್ಟಾರ್ ಆದ್ರು. ಗಮನಿಸಬೇಕಾದ ಅಂಶ ಅಂದ್ರೆ ಇವರ ಹಾಡುಗಳು ಬರೀ ಮಜಾ ಮಾಡೋಕಿರ್ತಾ ಇರಲಿಲ್ಲ. ರ್ಯಾಪ್ ಸಾಂಗ್ ಮೂಲಕವೇ ನೇಪಾಳದ ಭ್ರಷ್ಟಾಚಾರ, ಕೊಳೆದು ಹೋದ ರಾಜಕೀಯ ವ್ಯವಸ್ಥೆಯನ್ನ ಟೀಕಿಸ್ತಾ ಇದ್ರು. ಇವರ ಬಲಿದಾನ್ ಹಾಗೂ ನೇಪಾಳ ಹಸೆಲೋ ಅನ್ನೋ ಹಿಟ್ ಹಾಡುಗಳು ನೇಪಾಳದ ಯೂತ್ಗೆ ಪ್ರೊಟೆಸ್ಟ್ ಆಂಥೆಮ್ ಆಗಿದ್ವು. ಬಡತನ, ನಿರುದ್ಯೋಗದ ಬಗ್ಗೆ ಅವರು ಹಾಡ್ತಾ ಇದ್ರೆ ಜನ ಇವರ ನಮ್ಮ ಲೀಡರ್ ಅಂತ ನಂಬೋಕೆ ಶುರು ಮಾಡಿದ್ರು. 2022ರಲ್ಲಿ ಯಾವುದೇ ಪೊಲಿಟಿಕಲ್ ಗಾಡ್ ಫಾದರ್ ಇಲ್ಲದ ಈ ಯುವಕ ಕಾಠ್ಮಂಡು ಮೇಯರ್ ಎಲೆಕ್ಷನ್ಗೆ ಇಂಡಿಪೆಂಡೆಂಟ್ ಆಗಿ ನಿಂತರು, ಗೆದ್ದು ತೋರಿಸಿದ್ರು. ಮೇಯರ್ ಆಗಿ ಬಾಲೆನ್ ಶಾ ಸುಮ್ಮನೆ ಕೂರ್ಲಿಲ್ಲ. ಯಾವುದೇ ಮುಲಾಜಿಲ್ಲದೆ ಕಾಠ್ಮಂಡುನ ಅಕ್ರಮ ಕಟ್ಟಡಗಳನ್ನ ಬುಲ್ಡೋಜರ್ ಹತ್ತಿಸಿ ಕೆಡವಿದ್ರು. ಒಬ್ಬ ನೋ ನಾನ್ ಸೆನ್ಸ್ ಅಡ್ಮಿನಿಸ್ಟ್ರೇಟರ್ ಅಂತ ಪ್ರೂವ್ ಮಾಡಿದ್ರು. ಅಲ್ಲದೆ ಟೆಕ್ನೋಕ್ರಾಟ್ ಅಂತ ಕ್ಲೀನ್ ಇಮೇಜ್ ಬೆಳೆಸ್ಕೊಂಡ್ರು. ಆದ್ರೆ ಬಾಲೆನ್ ಗುರಿ ಕೇವಲ ಮೇಯರ್ ಕುರ್ಚಿ ಅಷ್ಟೇ ಆಗಿರಲಿಲ್ಲ. 2026 ಜನವರಿಯಲ್ಲಿ ಮೇಯರ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ RSP ಸೇರಿದ್ರು. 2026 ಜನರಲ್ ಎಲೆಕ್ಷನ್ ಬಂತು. ಬಾಲೆನ್ ಶಾ ಜಾಪಾ 5 ಅನ್ನೋ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಇದು ಕಮ್ಯುನಿಸ್ಟ್ ನಾಯಕ, 4 ಬಾರಿ ಪ್ರಧಾನಿಯಾಗಿದ್ದ ಮಾಜಿ ನಕ್ಸಲೈಟ್ KP ಶರ್ಮಾ ಒಲಿ ಅವರ ಅಪ್ಪಟ ಭದ್ರಕೋಟೆ, ಕಮ್ಯುನಿಸ್ಟ್ ಭದ್ರಕೋಟೆ. ಒಲಿ ವಿರುದ್ಧ ಗೆಲ್ಲೋಕೆ ದೊಡ್ಡ ಲೀಡರ್ಗಳೇ ಹೆದರ್ತಾ ಇದ್ರು. ಅದರ ರಿಸಲ್ಟ್ ಬಂದಾಗ ಈಗ ಪ್ರಪಂಚ ದಂಗಾಗಿ ಹೋಗಿದೆ. ಬಾಲೆನ್ ಶಾಗೆ ಬರೋಬ್ಬರಿ 68,348 ವೋಟ್ಸ್ ಬಂದ್ರೆ ಮಾಜಿ ಪ್ರಧಾನಿಗೆ ಸಿಕ್ಕ ವೋಟ್ಸ್ 18,734 ಮಾತ್ರ. ಗೆಲುವಿನ ಅಂತರ 49,614 ವೋಟ್ಸ್. ಮಾಜಿ ಪ್ರಧಾನಿಯೊಬ್ರು ಅವ್ರದೇ ಊರಲ್ಲಿ ಇಷ್ಟು ಹೀನಾಯವಾಗಿ ಸೋತಿರೋದು ನೇಪಾಳದ ಹಿಸ್ಟ್ರಿಯಲ್ಲೇ ಇದೇ ಮೊದಲು. ಬಹುಶಃ ಜಗತ್ತಲ್ಲೂ ಕೂಡ ಕಮ್ಮಿ ಎಕ್ಸಾಂಪಲ್ ಸಿಗ್ಬೋದು ಈ ತರದ್ದು. ನೇಪಾಳ ಸಂಸತ್ನಲ್ಲಿ 275 ಸೀಟ್ಗಳಿವೆ. ಅಧಿಕಾರ ಹಿಡಿಯೋಕೆ 138 ಸೀಟ್ಸ್ ಬೇಕು, ಮ್ಯಾಜಿಕ್ ನಂಬರ್. ಈ 275 ಸೀಟ್ಸ್ ಪೈಕಿ 165 ಸ್ಥಾನಗಳಿಗೆ ನಮ್ಮಲ್ಲಿರುವಂತೆ ನೇರ ಚುನಾವಣೆ ನಡೆಸ್ತಾರೆ. ಉಳಿದ 110 ಸೀಟುಗಳನ್ನ ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ಸಿಸ್ಟಮ್ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಅಂದ್ರೆ ಇದರಲ್ಲಿ ಜನ ನೇರವಾಗಿ ಅಭ್ಯರ್ಥಿಗೆ ವೋಟ್ ಹಾಕೋ ಬದಲು ರಾಜಕೀಯ ಪಕ್ಷಗಳಿಗೆ ವೋಟ್ ಹಾಕ್ತಾರೆ. ಇಡೀ ದೇಶದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು % ಮತ ಬಿದ್ದಿವೆ ಅನ್ನೋದರ ಲೆಕ್ಕಾಚಾರದ ಆಧಾರದ ಮೇಲೆ ಆ 110 ಸೀಟುಗಳನ್ನು ಆಯಾ ಪಕ್ಷಗಳಿಗೆ ಹಂಚಲಾಗುತ್ತೆ. ವಾಷಿಂಗ್ಟನ್ ಪೋಸ್ಟ್ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಬಾಲೆನ್ ಶಾ ಅವರ RSP ಪಕ್ಷ ಕ್ಲೀನ್ ಸ್ವೀಪ್ ಮಾಡಿದೆ. ನೇರ ಕ್ಷೇತ್ರಗಳ ಪೈಕಿ ಬರೋಬ್ಬರಿ 103 ಸೀಟುಗಳನ್ನ ಈಗ ಆಲ್ರೆಡಿ ಗೆದ್ದುಕೊಂಡು 21 ಕಡೆ ಮುನ್ನಡೆಯಲಿದೆ. PR ವೋಟ್ಗಳಲ್ಲೂ ಕೂಡ, ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ವೋಟುಗಳಲ್ಲೂ ಕೂಡ 51% ಗಳಿಸಿ ಭರ್ಜರಿ ಬಹುಮತದೊಂದಿಗೆ ಇತಿಹಾಸ ಸೃಷ್ಟಿಸಿದ್ದಾರೆ. ಆದರೆ ದಶಕಗಳಿಂದ ಆಳಿದ್ದ ನೇಪಾಳಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಾರ್ಟಿಗಳು ಧೂಳಿಪಟ ಆಗಿದ್ದಾರೆ. ಉಳಿದೆಲ್ಲ ಹಳೆ ಪಕ್ಷ ಒಟ್ಟು ಸೇರಿ ಬರೀ 27 ಸೀಟ್ ಪಡ್ಕೊಂಡಿದ್ದಾರೆ. ನೇಪಾಳ ಜನ ಡಿಸೈಡ್ ಮಾಡಿದ್ದಾರೆ, ಸಾಕು ಈ ಮುದುಕರ ಆಟ, ಈಗೇನಿದ್ರು ಯುವ ಜನತೆ ಬೇಕು ಅಂತ. ಗೆಲುವಿನ ಹಿಂದೆ ಜೆನ್ಸಿ ದಂಗೆ. ಸ್ನೇಹಿತರೆ, 2025 ಸೆಪ್ಟೆಂಬರ್ ತಿಂಗಳು ಆಗ ಪ್ರಧಾನಿಯಾಗಿದ್ದ KP ಶರ್ಮಾ ಒಲಿ ಒಂದು ಎಡವಟ್ಟು ನಿರ್ಧಾರವನ್ನು ತಗೊಂಡ್ರು. ಸುಳ್ಳು ಸುದ್ದಿ ತಡೆಯೋ ನೆಪದಲ್ಲಿ ನೇಪಾಳದಲ್ಲಿ ಪ್ರಮುಖ ಸೋಷಿಯಲ್ ಮೀಡಿಯಾಗಳನ್ನ ಬ್ಯಾನ್ ಮಾಡೋಕೆ ಮುಂದಾದ್ರು.
ಇದು ನೇಪಾಳದ ಜೆನ್ಜಿ ಯೂತ್ಸ್ ಆಕ್ರೋಶ ಕಟ್ಟೆಯೊಡೆಯುವಂತೆ ಮಾಡ್ತು. ಯಾಕಂದರೆ ಇವತ್ತಿನ ಯುವಕರಿಗೆ ಸೋಷಿಯಲ್ ಮೀಡಿಯಾನೇ ಉಸಿರು. ಅದನ್ನು ಕಿತ್ಕೊಂಡ್ರೆ ಬಿಡ್ತಾರಾ? ಕಮ್ಯುನಿಕೇಟ್ ಮಾಡೋಕ್ಕೂ ಬಿಡಲ್ಲ ನೀವು ಅಂತ ಹೇಳಿ ಬೀದಿಗಿಳಿದ್ರು. ಪ್ರತಿಭಟನೆ ವಿಚಾರಗಳನ್ನು, ಜನಾಕ್ರೋಶವನ್ನು ಕಮ್ಯುನಿಕೇಟ್ ಮಾಡೋಕ್ಕೆ ಬಿಡಬಾರ್ದು ಅಂತಲೇ ಮಾಡ್ತಿರೋದು ನೀವು ಅಂಥೇಳಿ ರೊಚ್ಚಿಗೆದ್ರು ಜನ. ಬೀದಿಗಿಳಿದ್ರು. ಕಾಠ್ಮಂಡುವಿನ ರಸ್ತೆಗಳು ರಣರಂಗವಾದವು. ಅದೊಂದು ಟಿಪ್ಪಿಂಗ್ ಪಾಯಿಂಟ್ ಆಗಿತ್ತು ಅಷ್ಟೇ, ಫ್ಲ್ಯಾಶ್ ಪಾಯಿಂಟ್ ಆಗಿತ್ತು ಅಷ್ಟೇ. ಅಲ್ಲಿಂದ ಶುರುವಾಯಿತು ನೋಡಿ. ದಶಕಗಳ ಭ್ರಷ್ಟಾಚಾರ, ಮಿತಿ ಮೀರಿದ ನಿರುದ್ಯೋಗ ಮತ್ತು ಕೆಲಸ ಹುಡುಕಿಕೊಂಡು ಲಕ್ಷಾಂತರ ಯುವಕರು ದೇಶ ಬಿಟ್ಟು ವಿದೇಶಕ್ಕೆ ಹೋಗ್ತಿರೋ ಹತಾಶೆ, ಅದೆಲ್ಲ ಸೇರಿ ಜ್ವಾಲಾಮುಖಿ ರೀತಿ ಸ್ಫೋಟ ಆಯಿತು. ಪೊಲೀಸರ ಗುಂಡೇಟಿಗೆ 70ಕ್ಕೂ ಅಧಿಕ ಯುವಕರು ಪ್ರಾಣ ಕಳ್ಕೊಂಡ್ರು. ಆದರೂ ಕೇರ್ ಮಾಡಲಿಲ್ಲ. ಫೈನಲಿ ಯುವಕರ ಶಕ್ತಿ ಮುಂದೆ ಸರ್ಕಾರ ಮಂಡಿಯೂರಿತು. ಮಂತ್ರಿಗಳನ್ನ ಮನೆಯಿಂದ ಹೊರಗೆಳೆದು ಒದ್ದೊದ್ದು ರಸ್ತೆಯಲ್ಲಿ ಎಳ್ಕೊಂಬಂದು ಹಿಂದೆ ಒದ್ದೊದ್ದು ಓಡಿಸಿದ್ರು ಯುವಕರು. ಇಲ್ಲಿ ಗಮನಿಸಬೇಕಾಗಿರೋ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ? ನೇಪಾಳದ ಯುವಜನತೆ ಕೇವಲ ಬೀದಿಯಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರ ಬೀಳಿಸಿ ಮನೆಗೆ ಹೋಗಿ ಮಲಗಲಿಲ್ಲ. ಅವರು ತಮ್ಮ ಹೋರಾಟವನ್ನು ಇನ್ನಷ್ಟು ಸಂಘಟಿತ ರಾಜಕೀಯ ಶಕ್ತಿಯಾಗಿ ಬದಲಾಯಿಸಿದ್ರು. ಕ್ಲೀನ್ ಗವರ್ನೆನ್ಸ್ ಮತ್ತು ಉದ್ಯೋಗ ಸೃಷ್ಟಿಯನ್ನು ಮುಂದಿಟ್ಟುಕೊಂಡು ಎಲೆಕ್ಷನ್ ಫೇಸ್ ಮಾಡಿದ್ರು. ಈಗ ಬಾಲೇನ್ ಶಾ ಅವ್ರನ್ನ ಪ್ರಧಾನಿ ಕುರ್ಚಿ ತನಕ ಕೂಡ ಇದೇ ಕರ್ಕೊಂಡು ಹೋಗಿದೆ. ಬಾಂಗ್ಲಾ ಯುವಕರು ಎಡವಿದ್ದಲ್ಲಿ. ಈಗ ಈ ವಿಡಿಯೋದ ಮುಖ್ಯವಾಗಿರೋ ಭಾಗಕ್ಕೆ ಬರೋಣ. ನೇಪಾಳ ಯುವಕರು ದಂಗೆ ಎದ್ದು ಪ್ರಧಾನಿ ಪಟ್ಟವನ್ನು ಹಿಡಿದ್ರು. ಹಾಗಿದ್ರೆ ಬಾಂಗ್ಲಾದಲ್ಲಿ ಏನು ಉಲ್ಟಾ ಹೊಡಿತು? ಅಲ್ಲೂ ಸ್ಟೂಡೆಂಟ್ಸೇ ದಂಗೆ ಇದ್ದಿದ್ದಲ್ವಾ? ಅವರು ಎಲೆಕ್ಷನ್ನಲ್ಲಿ ಯಾಕೆ ಸೋತ್ ಹೋದ್ರು ಅಂತ. ಸ್ನೇಹಿತರಲ್ಲಿ ನಡೆದಿರೋದೇನು? ಮಧ್ಯಂತರ ಸರ್ಕಾರ ಹೋಗಿ ಪವರ್ಗೆ ಬಂದಿರೋದು ಹಳೆಯ BNP ಪಾರ್ಟಿ. ಯಾರು ಜೀವ ಕೊಟ್ಟು ಹೋರಾಟ ಮಾಡಿದ್ರು ಆ ವಿದ್ಯಾರ್ಥಿಗಳಿಗೆ ವೋಟ್ಸ್ ಬೀಳಲಿಲ್ಲ. ಬಾಂಗ್ಲಾ ವಿದ್ಯಾರ್ಥಿಗಳು 2 ಐತಿಹಾಸಿಕ ತಪ್ಪುಗಳನ್ನು ಮಾಡಿದ್ರು ಸ್ನೇಹಿತರೆ. ಮೊದಲನೇದು, ಸ್ಟ್ರಾಂಗ್ ಆದ ಪಕ್ಷವನ್ನು ಕಟ್ಟುವಲ್ಲಿ ಫೇಲ್ ಆದರು. ನೇಪಾಳದ ಯುವಕರಿಗೆ RSP ಅನ್ನೋ ಒಂದು ರೆಡಿಮೇಡ್ ಸ್ಟ್ರಾಂಗ್ ಆದ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಇತ್ತು. ಬಾಲೇನ್ ಶಾ ಥರದ ಲೀಡರ್ ಇದ್ರು. ಆದರೆ ಬಾಂಗ್ಲಾದಲ್ಲಿ ಕೇವಲ ಹಸೀನಾ ಹಟಾವೋ ರಸ್ತೆ ಹೋರಾಟ ಆಯ್ತೆ ಹೊರತು ಹಸೀನಾ ರಿಪ್ಲೇಸ್ಮೆಂಟಿಗೆ ಏನನ್ನೋ ಪ್ಲಾನೇ ಇರಲಿಲ್ಲ. ವಿದ್ಯಾರ್ಥಿ ನಾಯಕರು ಸಣ್ಣ ಸಣ್ಣ ಗುಂಪುಗಳಲ್ಲಿ ಒಡೆದು ಹೋದ್ರು. ಒಂದು ಗಟ್ಟಿಯಾಗಿರೋ ಪೊಲಿಟಿಕಲ್ ಪಾರ್ಟಿ ಮಾಡ್ಕೊಳಕ್ಕಾಗಲಿಲ್ಲ. ಎರಡನೇ ತಪ್ಪು, ಮೂಲಭೂತವಾದಿಗಳ ಸಹವಾಸ. ಅತ್ಯಂತ ಡೇಂಜರಸ್ ಮಿಸ್ಟೇಕ್. ನೇಪಾಳದ ಯುವಕರು ಡೆವಲಪ್ಮೆಂಟ್, ಜಾಬ್, ಸ್ಕಿಲ್ಸ್ ಬಗ್ಗೆ ಮಾತನಾಡಿದ್ರೆ ಬಾಂಗ್ಲಾದ ವಿದ್ಯಾರ್ಥಿ ನಾಯಕರು ಅಧಿಕಾರದ ಆಸೆಗಾಗಿ ಪಾಕ್ ಪರ ಇರೋ ಮೂಲಭೂತವಾದಿಗಳು, ಉಗ್ರರೊಂದಿಗೆ ಲಿಂಕ್ ಹೊಂದಿರೋ ಜಮಾತಿಗಳೊಂದಿಗೆ, ಜಮಾತೆ ಇಸ್ಲಾಮಿ ಅಂತ ಕಟ್ಟರ್ ಸಂಘಟನೆಗಳೊಂದಿಗೆ ಕೈ ಜೋಡಿಸಿದ್ರು. ಯಾವಾಗ ಯುವಜನತೆ ಫ್ಯೂಚರಿಸ್ಟಿಕ್ ಅಂತ ಹೇಳ್ಕೊಂಡು ಬಂದವರು ಇಂಥ ಕೆಲಸ ಮಾಡಿದ್ರು, ಕಮ್ಯುನಲ್ ಆದರು, ಆಗ ಜನಸಾಮಾನ್ಯರಿಗೆ ಇವರು ಯಾಕೆ ಬೇಕು, ಅವ್ರ ಮೇಲೆ ನಂಬಿಕೆ ಹೋಯಿತು. ಸೆಕ್ಯುಲರ್ ವೋಟರ್ಸ್ಗೆ, ಬಾಂಗ್ಲಾದ ಅಭಿವೃದ್ಧಿ ಬಯಸಿದ್ದವರಿಗೆ ಭ್ರಮ ನಿರಸನ ಆಯಿತು. ಜೊತೆಗೆ ಬಾಂಗ್ಲಾ ಅಲ್ಪಸಂಖ್ಯಾತರು ಕೂಡ ಭಯಭೀತರಾದರು. ಅವರು ಕೂಡ ಇವರು ಬಂದರೆ ಕಷ್ಟ ಅಂಥೇಳಿ BNP ಕಡೆಗೆ ತಿರುಗಿದ್ರು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಬಾಂಗ್ಲಾದಲ್ಲಿ ಸಿಸ್ಟಮ್ ಚೇಂಜ್ ಆಗಲಿಲ್ಲ, ಬರೀ ಮುಖಗಳು ಮಾತ್ರ ಬದಲಾದವು ಅಷ್ಟೇ. ಸೊ ದಂಗೆ ಎದ್ದು ಕೂಡಲೇ ಅಧಿಕಾರ ಸಿಗಲ್ಲ. ಹೋರಾಟದೊಂದಿಗೆ ಸ್ಪಷ್ಟವಾದ ಫ್ಯೂಚರ್ ವಿಷನ್ ಬೇಕು, ಪ್ಲಾನ್ ಬೇಕು. ಧಾರ್ಮಿಕ ಮೂಲಭೂತವಾದದಿಂದ ದೂರ ಇರಬೇಕು ಅನ್ನೋದಕ್ಕೆ ನೇಪಾಳದ ಬಾಲೇನ್ ಶಾ ಗೆಲುವು ಮತ್ತು ಬಾಂಗ್ಲಾ ಯುವಕರ ಸೋಲು ಇಡೀ ಜಗತ್ತಿಗೆ ಒಂದು ದೊಡ್ಡ ಪಾಠ ಆಯಿತು. ಹೊಸ ಪ್ರಧಾನಿಗೆ ಕರ್ನಾಟಕ ಕನೆಕ್ಷನ್, ಭಾರತಕ್ಕೆ ಯಾಕೆ ಟೆನ್ಷನ್? ಸ್ನೇಹಿತರೆ, ಬಾಲೇನ್ ಶಾ ಅವರ ಎಜುಕೇಷನ್ನ ಒಂದು ಮುಖ್ಯ ಭಾಗ ನಡೆದಿರುವುದು ನಮ್ಮ ಬೆಂಗಳೂರಿನಲ್ಲಿ. ನೇಪಾಳದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದ ಬಾಲೇನ್ ಶಾ ಹೈಯರ್ ಸ್ಟಡೀಸ್ಗಾಗಿ ಬೆಂಗಳೂರಿಗೆ ಬಂದರು. ಬೆಂಗಳೂರಿನ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ NMITಯಲ್ಲಿ ಅವರು M.Tech ಮುಗಿಸಿದ್ದಾರೆ. ಅವರ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಅದೇ ಅವರಿಗೆ ಪಾಲಿಟಿಕ್ಸ್ನಲ್ಲಿ ನಾನು ಕೇವಲ ಭಾಷಣ ಮಾಡೋನಲ್ಲ, ಕೆಲಸ ಮಾಡೋ ಟೆಕ್ನೋಕ್ರಾಟ್ ಅನ್ನೋ ಇಮೇಜ್ ಕೊಡೋಕೆ ಹೆಲ್ಪ್ ಆಯಿತು. ಒಳ್ಳೆ ಎಜುಕೇಟೆಡ್ ರೀ, ಇಂಡಿಯಾದಲ್ಲಿ ಬೆಂಗಳೂರಿಗೆ ಹೋಗಿ ಓದ್ಕೊಂಬಂದಿದ್ದಾರೆ ರೀ ಅಂಥೇಳಿ. ಆದರೆ ಸ್ನೇಹಿತರೆ, ನಮ್ಮದೇ ರಾಜ್ಯದಲ್ಲಿ ಓದಿದ ವ್ಯಕ್ತಿ ಪ್ರಧಾನಿ ಆದರೆ ಭಾರತಕ್ಕೆ ಖುಷಿ ಆಗ್ಬೇಕು ತಾನೆ. ಆದರೆ ದಿಲ್ಲಿಯಲ್ಲಿ ಈಗ ಖುಷಿಗಿಂತ ಟೆನ್ಷನ್ ಜಾಸ್ತಿ ಅಂತ ಹೇಳ್ತಿದ್ದಾರೆ. ಯಾಕೆ? ಯಾಕಂದರೆ ಬಾಲೇನ್ ಶಾ ಅವರೊಬ್ಬ ಎಕ್ಸ್ಟ್ರೀಮ್ ನ್ಯಾಷನಲಿಸ್ಟ್, ಅಲ್ಟ್ರಾ ರಾಷ್ಟ್ರೀಯವಾದಿ. ಅವ್ರ ಪಾಲಿಗೆ ನೇಪಾಲ್ ಫಸ್ಟ್. ನಿಮಗೆ ನೆನಪಿರ್ಬೋದು, ಇವರು ಕಾಠ್ಮಂಡು ಮೇಯರ್ ಆಗಿದ್ದಾಗ ತಮ್ಮ ಆಫೀಸ್ನಲ್ಲಿ ಗ್ರೇಟರ್ ನೇಪಾಳ್ನ ಮ್ಯಾಪ್ ಹಾಕಿ ದೊಡ್ಡ ವಿವಾದ ಸೃಷ್ಟಿ ಮಾಡಿದ್ರು. ಆ ಮ್ಯಾಪ್ನಲ್ಲಿ ಭಾರತದ ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಸಿಕ್ಕಿಂ, ಡಾರ್ಜಿಲಿಂಗ್ ಭಾಗಗಳನ್ನು ಕೂಡ ನೇಪಾಳದು ಅಂತ ತೋರಿಸಿದ್ದ ಭೂಪಾಯಿತ. ಸೊ ಬಹಳ ಖುಷಿ ಪಡೋ ವಿಚಾರ ಅಲ್ಲ ನಮಗಿದು. ಈತನ ಮೈಂಡ್ನಲ್ಲಿ ಬಹಳ ಇಂತಹ ಭಾರತವನ್ನ ಕೆಣಕೋ ವಿಚಾರಗಳಿದಾವೆ. ಅಂದ್ರೆ ಬರೀ ಭಾರತ ಮಾತ್ರ ಅಲ್ಲ, ಚೀನಾ, ಅಮೆರಿಕ ಎಲ್ಲರ ವಿರುದ್ಧವೂ, ಎಲ್ಲಾ ವಿದೇಶಿ ಹಸ್ತಕ್ಷೇಪದ ವಿರುದ್ಧವೂ ಅತ್ಯಂತ ಸ್ಟ್ರಾಂಗ್ ಒಪಿನಿಯನ್ ಅನ್ನ ಇವರು ಹೊಂದಿದ್ದಾರೆ. ಇಷ್ಟು ದಿವಸ ನೇಪಾಳದಲ್ಲಿ ಹಳೆ ತಲೆಮಾರಿನ ನಾಯಕರಿದ್ರು, ಅವರೊಂದಿಗೆ ಡೀಲ್ ಮಾಡೋದು ಭಾರತಕ್ಕೆ ಅಭ್ಯಾಸ ಆಗಿತ್ತು. ಆದರೆ ಈಗ ಬಂದಿರೋದು ಜೆನ್ಜಿ ಯುವಕ. ನೇಪಾಳ ಮತ್ತು ಭಾರತದ ನಡುವೆ ಓಪನ್ ಬಾರ್ಡರ್ ಇದೆ. ಲಕ್ಷಾಂತರ ನೇಪಾಳಿಗಳು ಭಾರತದಲ್ಲಿ ಕೆಲಸ ಮಾಡ್ತಾರೆ. ವ್ಯಾಪಾರ, ವಹಿವಾಟು, ಜಲವಿದ್ಯುತ್ ಎಲ್ಲದರಲ್ಲೂ ನಾವು ಕನೆಕ್ಟ್ ಆಗಿದ್ದೀವಿ. ಅವ್ರ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ.
ಇಷ್ಟೆಲ್ಲ ಇದ್ರೂ ಕೂಡ ಈತ ಓಪನ್ ಆಗಿ ನಮ್ಮ ರಾಜ್ಯಗಳನ್ನ ಅವ್ರದ್ದು ಮ್ಯಾಪಿಗೆ ಸೇರಿಸ್ಕೊಂಡು ಹಾಕೊಳ್ತಾರೆ ಅಂತ ಹೇಳಿದ್ರೆ, ಈ ಹುಡುಗು ಬುದ್ಧಿಯನ್ನ ಪ್ರೈಮ್ ಮಿನಿಸ್ಟರ್ ಆದ್ಮೇಲೂ ಕೂಡ ಬಿಡ್ಲಿಲ್ಲ ಅಂತ ಹೇಳಿದ್ರೆ, ಇವರು ಕಂಟಿನ್ಯೂ ಮಾಡಿದ್ರೆ ನೆರೆಯಲ್ಲಿ ಇನ್ನೊಂದು ಕಿರಿಕಿರಿ ನಮಗೆ ಎದುರಾಗ್ಬೋದು. ಏನೇ ಆದರೂ ಕೂಡ ನೇಪಾಳದಲ್ಲಿ ಆಂಟಿ ಇಂಡಿಯಾ ಸೆಂಟಿಮೆಂಟ್ ಜಾಸ್ತಿ ಆಗ್ದಿರಂಗೆ ಭಾರತ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಹೊಸ ಸರ್ಕಾರವನ್ನ. ಸೊ ಸ್ನೇಹಿತರೆ, ಫೈನಲಿ ನಿಮಗೆ ಏನನ್ಸುತ್ತೆ? ಬಾಲಿನ್ ಶಾರಯ್ಯ ಐತಿಹಾಸಿಕ ಗೆಲುವಿನ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಬಾಂಗ್ಲಾ ಯುವಕರು ಮಾಡಿದ ತಪ್ಪುಗಳ ಬಗ್ಗೆ ಏನು ಹೇಳ್ತೀರಿ? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಿಮಗೆ ನಮ್ಮ ಪ್ರಯತ್ನಗಳು ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.